ನಮಸ್ತೆ ಫ್ರೆಂಡ್, ಗುಡ್ ಮಾರ್ನಿಂಗ್. ಇವಾಗ 5:30ಗೆ ನಾನು ವಾಕಿಂಗ್ ಹೊರಟಿದ್ದೀನಿ. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ನೆಹರು ಪಾರ್ಕ್ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಹೋಗ್ತೀನಿ. ಇದು ಎಂಟ್ರೆನ್ಸು, ನೆಹರು ಪಾರ್ಕ್ ಎಂಟ್ರೆನ್ಸು. ಇದು ಬಂದು ಅಶೋಕ ಹೋಟೆಲ್ ಇದೆ, ಅಲ್ಲೇ ಇರೋದು. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಆ ರೋಡಿಂದ ಆ ಕಡೆ ಅಲ್ಲೊಂದು ನಮಸ್ತೆ ಮಾಡಿಬಿಟ್ಟು ಅಲ್ಲಿಂದ ಈಗ ಮುಂದುವರಿಸ್ತೇನೆ ವಾಕಿಂಗ್. ಈ ಪಾರ್ಕಲ್ಲಿ ತುಂಬ ಗಿಡಗಳು, ತುಂಬ ತಣ್ಣಗೆ ಅನಿಸುತ್ತೆ. ಈ ಸೆಕೆಗಾಲಕ್ಕೆ ಅಷ್ಟೊಂದು ಬಿಸಿಲು ಇರೋದಿಲ್ಲ. ಈಗ 5:30ಗೆ ತುಂಬ ಸೆಕೆ ಇದೆ ಡೆಲ್ಲಿಲಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇದೆ. ಇದು ನಿನ್ನೆ ಹಾಕಿದ ರಂಗೋಲೆ. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಬೇರೆ ರಂಗೋಲೆ ಹಾಕಬೇಕು. ಅದಾದಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ. ಕಾಫಿ ಕುಡ್ದಾದ್ಮೇಲೆ ಹೊರಗಡೆ ಎಲ್ಲ ನೀರು ಕಸ ಹೊಡೆದ್ಬಿಟ್ಟು ಅದಾದಮೇಲೆ ಹೊರಗಡೆ ಎಲ್ಲ ನೀರು ಹಾಕಿ ಸ್ವಲ್ಪ ತೊಳಿಬೇಕು. ಡೆಲ್ಲಿಲಿ ನಮ್ಮ ಕ್ವಾರ್ಟರ್ಸಲ್ಲಿ ಸೌತ್ ಬೆಂಗಳೂರವರು, ಕರ್ನಾಟಕದವ್ರು ನಾನು ಒಬ್ಬಳೇ ಇರೋದು. ಮತ್ತು ತೆಲುಗುವರೆಲ್ಲ ಇದ್ದಾರೆ. ಅಂದರೆ ಅವರೂ ಈ ಥರ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ತಾರೆ ನಮ್ಮ ಕಡೆ ಥರನೇ. ನಾನು ರಂಗೋಲಿ ಇಲ್ಲಿ ಸಿಗೋದಿಲ್ಲ, ಸ್ವಲ್ಪ ದಪ್ಪ ಇರುತ್ತೆ ಇಲ್ಲಿ ರಂಗೋಲಿ ಒಂದು ಡೆಲ್ಲಿಲಿ ಸಿಗೋದು. ನಾನು ಊರಿಂದನೇ ತೊಗೊಂಬಂದಿರ್ತೀನಿ. ಅದಕ್ಕೆ ನಾನು ಡೈಲಿ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿರ್ತೀನಿ. ಎಲ್ಲರೂ ಡೈಲಿ ನೋಡ್ಕೊಂಡು ಓಡಾಡ್ತಾರೆ, ಚೆನ್ನಾಗಿದೆ ಅಂತೇಳಿ ರಂಗೋಲಿ ಹಾಕೋದು ಈ ಥರ. ಇವತ್ತು ಅಂಬೇಡ್ಕರ್ ಜಯಂತಿ ಆಗಿದ್ದರಿಂದ ಮಕ್ಕಳಿಗೆಲ್ಲ ರಜೆ ಇದೆ ಸ್ಕೂಲ್ಗೆ. ಅವರು ಬ್ರಷ್ ಎಲ್ಲ ಮಾಡ್ಕೊಂಡು ಟ್ಯೂಷನ್ ಇದೆ, ಟ್ಯೂಷನ್ಗೆ ಹೋಗ್ತಾರೆ. ಫಸ್ಟು ಹೊರಗಡೆ ಎಲ್ಲ ಕೆಲಸ ಮುಗಿಸಾಯಿತು. ಅದಾದಮೇಲೆ ನನ್ನ ಮಗನಿಗೆ ಟ್ಯೂಷನ್ ಇದೆ, ಅವನು 11 ಗಂಟೆಗೆ ಹೋಗ್ತಾನೆ. ಅದಕ್ಕೆ ಫಸ್ಟು ಒಂದೆರಡು ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಕಿಚನಿಗೆ ಬಂದೆ. ನನಗೊಂದೆರಡು ಚಪಾತಿ ಮಾಡಿಕೊಟ್ಟು ಅದಾದಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಡೆಲ್ಲಿಲಿ ಒಬ್ಬರು ಕನ್ನಡದವ್ರು ಇದ್ದಾರೆ, ಅವರು ನಮ್ಮ ರಿಲೇಷನ್ ಆಗಬೇಕು. ಅವರು ಪೋಸ್ಟಿಂಗ್ ಹೋಗ್ತಿದ್ದಾರೆ ಬೆಂಗಳೂರಿಗೆ. ಅವ್ರನ್ನೂ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು. ಅದಕ್ಕೆ ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಒಳಗಡೆ ಒಬ್ಬರು ಟ್ಯೂಷನ್ ಮಾಡ್ತಾರೆ, ಅವ್ರ ಹತ್ರನೇ ಕಳಿಸೋದು. ಹೊರಗಡೆ ಇಲ್ಲೆಲ್ಲೋ ಇದು ನಾವು ಬಂದಿರೋದು PM ಹೌಸ್ ಎದುರುಗಡೆ ಇರೋದ್ರಿಂದ ಇಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ ಆಗಲಿ ಯಾವುದು ಒಂದೇನೂ ಇಲ್ಲ. ಹಾಗಾಗಿ ನಾವು ತುಂಬ ದೂರ ಹೋಗಬೇಕು. ಹಾಗಾಗಿ ಕ್ವಾರ್ಟರ್ಸ್ ಒಳಗೇ ಒಬ್ಬರು ಮಾಡಿಸ್ತಾರೆ ಟ್ಯೂಷನ್, ಅಲ್ಲೇ ಕಳಿಸ್ತೀವಿ. ಸ್ವಲ್ಪ ರಾತ್ರಿದು ಪಲ್ಯ ಮಿಕ್ಕಿತ್ತು, ಅದೇ ಪಲ್ಯನ ಬಿಸಿ ಮಾಡಿ ಕೊಡ್ತಾಯಿದ್ದೀನಿ ಇವಾಗ. ಮಕ್ಕಳು ಮತ್ತು ನಮ್ಮ ಮನೆಯವರು ಅದನ್ನೇ ತಿಂತಾರೆ. ಇವತ್ತು ನಮ್ಮ ಮನೆಯವ್ರಿಗೂ ಕೆಲಸ ಇದೆ ಅಂತ ಅವರು ಹೋಗ್ತಾರೆ ಕೆಲಸಕ್ಕೆ. ಅದಾದಮೇಲೆ ಬಟ್ಟೆಗಳೆಲ್ಲ ನಿನ್ನೆದಿತ್ತು ಅದೆಲ್ಲ ಮಡ್ಚಿಡ್ತಾ ಇದ್ದೀನಿ.
ನಮ್ಮ ಮನೆಯವರು ಕೂಡ ರೆಡಿ ಆಗ್ತಾಯಿದ್ದಾರೆ ಕೆಲ್ಸಕ್ಕೆ ಹೋಗೋಕ್ಕೆ. ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಅವ್ರ ಜೊತೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಸ್ಕೂಟಿ ತೊಗೊಂಡು. ನಾನು ಹೋಗ್ತೀನಿ, ಸ್ಕೂಟಿ ವಾಪಸ್ ತೊಗೊಬರ್ತೀನಿ. ಯಾಕೆಂದರೆ ನಾನೊಬ್ಬರು ಕನ್ನಡದವ್ರು ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು. ಅವರು ಕೂಡ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಬಂದಿದ್ದಾರಂತೆ. ಸ್ವಲ್ಪ ಹೋಗಿ ಮಾತಾಡಿಸ್ಕೊಂಡು ಜಲ್ದಿ ಬಂದುಬಿಡ್ತೀನಿ. ಮಕ್ಕಳು ಮನೇಲೇ ಇರ್ತಾರೆ, ಇಲ್ಲಂದರೆ ಜಗಳ ಮಾಡ್ಕೋತಾರೆ. ಅದಾದಮೇಲೆ ತೀನ್ಮೂರ್ತಿ ಕಡೆಯಿಂದ ಹೋಗಿ ಸೇನಾ ಭವನ ಆದಮೇಲೆ ವಾಯುಭವನ ಬರುತ್ತೆ. ಇದು ಹೊಸ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಯಾವುದು ಅಂತ ಗೊತ್ತಿಲ್ಲ. ಇದು ಅಲ್ಲಿ ವಾಯುಭವನ ಇರೋದು. ವಾಯುಭವನದ ಹತ್ರ ಅವ್ರಿಗೆ ಬಿಟ್ಟೆ ಡ್ಯೂಟಿಗೆ ಹೋಗ್ತಾಯಿದ್ದಾರೆ. ಇವಾಗ ನಾನು ಸ್ಕೂಟಿ ತೊಗೊಂಡು ಮನೆ ಹತ್ರ ಬಂದಿದ್ದೀನಿ. ಮನೆ ಹತ್ರ ಬಂದರೆ ಮಕ್ಕಳು ಇವತ್ತು ರಜಾ ಅಲ್ವಾ, ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ಮಗ ಹಂಗೆ ಟೈಮ್ ಆಗಿದ್ದು ಟ್ಯೂಷನ್ಗೆ ಹೋಗು ಅಂತ ಇದ್ದೀನಿ. ನಮ್ಮ ಸೈಕಲ್ ಬಂದು ಸ್ಟ್ಯಾಂಡ್ ಇಲ್ಲ, ಹಂಗಾಗಿ ಕೆಳಗೆ ನಿಲ್ಲಿಸ್ಬಿಟ್ಟು ಹೋದ ಅట్లాಗೆ. ಅದಾದಮೇಲೆ ಇವಾಗ ನಾನು ಎಲ್ರಿಗೂ ಕಳಿಸಾಯಿತು ಟ್ಯೂಷನ್ಗೆಲ್ಲ. ಇವಾಗ ಯಾರೂ ಇಲ್ಲ ಮನೇಲಿ. ಬೇಗ ಬೇಗ ಕಸ ಎಲ್ಲ ಹೊಡೆದು ನೆಲ ಒರೆಸಿ ಸ್ನಾನ ಮುಗಿಸ್ಕೊಂಡು ಹೋಗಬೇಕು. ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಮಾಡಿದ್ದೀನಿ. ಚಪಾತಿ ಮತ್ತು ಪಾಲಕ್ ಸೊಪ್ಪಿನ ಪಲ್ಯ. ಪಾಲಕ್ಕು ಮತ್ತು ಹೆಸರುಬೇಳೆ ಹಾಕಿ ಮಾಡಿದ್ದೀನಿ. ಅವರಿಗೆ, ನನ್ನ ಮಕ್ಕಳಿಗೆ ಚಪಾತಿ ಅಂದ್ರೇ ಇಷ್ಟ. ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ. ಅವ್ರದ್ದು ಮನೆ ಬಂದು ಇಂಡಿಯಾ ಗೇಟ್ ಹತ್ರ ಇರೋದು. ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ. ಕ್ವಾರ್ಟರ್ಸಲ್ಲಿ ಒಳಗಡೆ ಮಕ್ಕಳು ಬಿಟ್ಟೋದ್ರೆ ಏನೂ ತೊಂದರೆ ಇರೋಲ್ಲ. ಅಕ್ಕಪಕ್ಕದವರೇ ಸ್ವಲ್ಪ ನೋಡ್ಕೋತಾರೆ, ಹೇಳ್ಬಿಟ್ಟು ಹೋದರೆ. ಎಲ್ಲರೂ ಹೊರಗಡೆನೇ ಆಟ ಆಡ್ತಾಯಿರ್ತಾರಲ್ವ, ಹಾಗಾಗಿ ಹೊರಗಡೆ ದೊಡ್ಡವರೆಲ್ಲ ಕೂತಿರ್ತಾರೆ. ನಮ್ಮನೆ ಹತ್ರದಿಂದ ಇಂಡಿಯಾ ಗೇಟ್ ಹತ್ರ ಹೋಗಬೇಕು. ಅವ್ರು ಕೂಡ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ರು. ಇದೆಲ್ಲ ಅವರು ಫ್ಲೈಟಲ್ಲಿ ತೊಗೊಂಡೋಗ್ತಾರೆ. ಮಿಕ್ಕಿದ್ದೆಲ್ಲ ಪ್ಯಾಕರ್ಸ್ ಬಂದಿದ್ದಾರೆ, ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಮತ್ತೆ ಮನೆ ಹತ್ರ ಬಂದೆ, ವಾಪಸ್ಸು ಜಲ್ದಿ ಮಾತಾಡಿಸ್ಬಿಟ್ಟು. ನೋಡ್ಬೋದು ಎಲ್ಲರೂ ನಮ್ಮನೆ ಮುಂದೆನೇ ಬಂದು ಆಟ ಆಡ್ತಾಯಿದ್ದಾರೆ. ಏಕೆಂದರೆ 2 ಮರ ಇದೆ, ಫುಲ್ಲು ನೆರಳು ನಮ್ಮನೆ ಹತ್ರ. ಮತ್ತು ಸಂಜೆ ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಚಿಕನ್ ತೊಗೊಂಬಂದಿದ್ರು, ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಮತ್ತು ಮುದ್ದೆ, ಚಪಾತಿ ಮಾಡಬೇಕು. ನನ್ನ ಮಕ್ಕಳಿಗೆ 3 ಟೈಮ್ ಚಪಾತಿ ಕೊಟ್ಟರು ತಿಂತಾರೆ, ತುಂಬ ಇಷ್ಟ ಅವರಿಗೆ. ಅನ್ನ ಸ್ವಲ್ಪ ಕಡಿಮೆ ತಿನ್ನೋದು, ಚಪಾತಿ ಇಷ್ಟಪಟ್ಟು ತಿಂತಾರೆ. ಮುದ್ದೆನೂ ತುಂಬ ಕಡಿಮೆ ತಿನ್ನೋದು. ಮಸಾಲೆ ಎಲ್ಲ ಹುರಿದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಚಪಾತಿ ಒಂದು 8 ಚಪಾತಿ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ಒಂದು ಕಡೆ ಕುದೀತಾ ಇತ್ತೆ.
ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಇವಾಗ. ಎರಡೇ ಮುದ್ದೆ ಮಾಡೋದು, ಸ್ವಲ್ಪನೇ ಹಿಟ್ಟಾಕ್ಬಿಟ್ಟು ಮಾಡಿದ್ದೀನಿ. ನಾನು ಬಂದು ರಾಗಿನ ಊರಿಂದ ತೊಗೊಬರ್ತೀವಿ. ಇಲ್ಲಿ ರಾಗಿ 1 kg ಬಂದು 100, 120 ಈ ಥರ ಇರುತ್ತೆ. ಹಾಗಾಗಿ ನಾನು ಊರಿಂದನೇ ತೊಗೊಂಬರ್ತೀನಿ. 10 kg ತೊಗೊಂಬಂದರೆ ನಮಗಾಗುತ್ತೆ. ಮತ್ತು ಯಾರಾದರೂ ಬಂದರೆ ಅವ್ರ ಹತ್ರನೂ ತರಿಸ್ಕೊತೀನಿ. ಇವಾಗ ಆಯಿತು, ಅಡುಗೆ ಎಲ್ಲ ಆಯಿತು. ಇವಾಗ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.